ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಉದ್ದಿನ ಬೇಳೆಯಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ? ಉದ್ದಿನ ವಡೆ. ಇದನ್ನು ರಾತ್ರಿ ನಾನು ನೆನೆಸ್ಕೊಂಡು ಬೆಳಿಗ್ಗೆನೇ ಮಾಡ್ತಾ ಇರೋದು ಉದ್ದಿನದು. ನಿಮ್ಗೆ ಟೈಮ್ ಇದೆ ಅಂದರೆ ಒಂದು 30 ಮಿನಿಟ್ಸು ನೆನೆಸ್ಕೊಂಡ್ರೆ ಸಾಕು. ಉದ್ದಿನ ಬೇಳೆನ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ನೆನೆಯುತ್ತೆ. ರಾತ್ರಿ ನೆನೆಸಿ ಬೆಳಿಗ್ಗೆ ರುಬ್ಬು ಮಾಡ್ಬೋದು. ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ರುಬ್ಕೊಂಬಿಡೋಣ ಫಸ್ಟು. ನೋಡಿ ಫ್ರೆಂಡ್ಸ್, ನೀರು ಹಾಕಿಲ್ಲ. ಹಾಗೆ ನಿಮ್ಗೆ ತುಂಬ ಗಟ್ಟಿ ಇದೆ ನೀರು ಬೇಕಂದರೆ ಸ್ವಲ್ಪ ಅದು ಚಿಮ್ಕಿಸ್ಕೋಬೋದು ನೀರನ್ನ. ನೋಡಿ ಯಾವ ಥರ ಬರ್ತದೆ, ಹಿಟ್ಟು ರುಬ್ಬಿರೋದು ಗಟ್ಟಿಗೆ ಈ ಥರ ರುಬ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ತುಂಬ ತೆಳ್ಳಗಾಯಿತು ಅಂತಂದರೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇದನ್ನು ಒಂದು ಬೌಲ್ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ, ಗಟ್ಟಿಗೆ ಬೀಳಲ್ಲ ಸ್ಪೂನಿಂದ. ಈ ಥರ ಇರಬೇಕು. ಇದಕ್ಕೆ ಸಣ್ಣಗೆ ಹಚ್ಚಿರೋ ಕಾಯಿ ಪೀಸಸ್ಸು ಹಾಕ್ತದೆ ನೋಡಿ. ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು. ಇದು ಕಾಳುಮೆಣಸು ಕುಟ್ಟಿ ಪುಡಿ ಮಾಡಿರೋದು. ಅರ್ಧ ಮಾಡ್ಕೊಬೇಕಷ್ಟೇ, ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು. ಇದು ಕೊತ್ತಂಬರಿ ಸೊಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಇನ್ನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಹಚ್ಚಿರೋದು ಸಣ್ಣಗೆ ಹಚ್ಕೊಂಡಿದ್ದೀನಿ. ಅಡುಗೆ ಸೋಡಾ ಇದು ಸ್ವಲ್ಪ ಹಾಕಬೇಕು. ಇದು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟಾಗಿ. ಅದಕ್ಕೆ ಸ್ವಲ್ಪ ಹಾಕಿ ಚಿಟಿಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಅಕಸ್ಮಾತ್ ಇದು ತುಂಬ ತೆಳ್ಳಗಿದೆ ಅಂತ ಅನಿಸಿದ್ರೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ನೀವು ಹೀಗೂ ಮಾಡ್ಬೋದು, ಅಕ್ಕಿ ಹಿಟ್ಟು ಹಾಕಿದ್ರೂ ಮಾಡ್ಬೋದು, ಹಾಕ್ಕೊಂಡು ಮಾಡ್ಕೊಬೋದು. ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಎರಡು ಥರ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು, ಒಬ್ಬೊಬ್ರಿಗೆ ಉಂಡೆ ಬರಲ್ಲ, ನೀಟಾಗಿ ಅದು ಶೇಪ್ ಬರಲ್ಲ ಅಂತ ಹೇಳ್ತಾರೆ. ಈಸಿಯಾಗಿ ಶೇಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಕಾಯ್ದಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಈ ಥರ ಹಿಟ್ಟನ್ನ ಬಾಣಲಿ ಒಳಗಡೆ ಹಾಕಿದ್ರೆ ಅದು ಮೇಲೆ ಬರುತ್ತೆ. ಬಟ್ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಇವಾಗ ನಿಮ್ಗೆ ಹೇಳಿದ್ನಲ್ವ ಮುಂಚೆನೇ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ. ಈ ಥರ ಗ್ಲಾಸ್ ತೊಗೊಬೇಕು. ಈ ಥರ ಬಟ್ಟೆ ತೊಗೊಂಡು ಆ ಗ್ಲಾಸ್ ಮೇಲೆ ಈ ಥರ ಹಾಕ್ಕೊಂಡು ಈ ಥರ ತೇವ ಮಾಡ್ಕೊಂಡು ಇಟ್ಕೊಂಡಿರಬೇಕು ನೋಡಿ. ಈ ಥರ ತೇವ ಮಾಡ್ಕೊಂಡು ಈ ಥರ ಉಂಡೆ ಕಟ್ಕೊಬೇಕು. ಈ ಥರ ಮಾಡಿ ಉಂಡೆ ಹಾಕ್ಕೊಂಡು ನಿಮ್ಗೆ ಯಾವ ಥರ ಬೇಕು ಶೇಪು ಆ ಥರ ಕೊಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು. ಮತ್ತು ತೇವ ಮಾಡ್ಕೊಳ್ಳಿ ನೀರು ಕೈಲಿ. ಮತ್ತು ಈ ಥರ ಲೂಸ್ ಮಾಡಿದ್ರೆ ಗ್ಲಾಸ್ನ ಅದು ಬರುತ್ತೆ ವಾಪಸ್. ಈ ಥರ ನೋಡಿ ನೋಡಿ ಹೇಗೆ ಬಂತು. ಎಣ್ಣೆಗೆ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಮಾಡೋದು ಹೇಳ್ಕೊಡ್ತೀನಿ ನೋಡಿ, ಕೈಲಿ ಹೇಗೆ ಮಾಡೋದಂತ ನೋಡಿ. ಎಷ್ಟು ನೀಟಾಗಿ ಬಂತು. ಕೈಗೆ ನೀರು ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ ನೋಡಿ. ಕೈಗೆ ಅಂಟಲ್ಲ ಅದು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಈಗ ಬೇಯ್ತಾ ಇದೆ. ಸಡನ್ನಾಗಿ ತಿರ್ಬೇಕಕ್ಕೆ ಹೋಗಬೇಡಿ, ಇನ್ನು ಬೇಯಬೇಕು. ಅದನ್ನು ರೆಡ್ ಕಲರ್ ಬಂದಮೇಲೆ ಅದನ್ನು ಇದು ಮಾಡಿ ನೋಡಿ. ಅದೇ ಮೇಲೆ ಬರ್ತಾ ಇದೆ ಎಲ್ಲ ಬೆಂದಿದೆ ಅಂದರೆ. ಮತ್ತು ಈಗ ಉಲ್ಟಾ ಮಾಡ್ಕೊಳ್ಳಿ. ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಲರ್ ಬಂದಾಗ. ಈ ಕಲರ್ ಬರಬೇಕು ನೋಡಿ, ಆವಾಗ ಬೆಂದಿದೆ ಕರೆಕ್ಟಾಗಿ ಅಂತ ಅರ್ಥ. ಈಸಿ. ಗ್ಲಾಸಲ್ಲಿ ಇಟ್ಕೊಂಡು ಮಾಡೋದಕ್ಕಿಂತ ಕೈಲೇ ಮಾಡೋದೇ ತುಂಬ ಈಸಿ, ನೀಟಾಗೂ ಬರುತ್ತೆ ನೋಡಿ. ನೋಡಿ ಕಲರ್ ಕರೆಕ್ಟಾಗಿ ಬಂದಿದೆ. ಈಗ ತೆಗಿಯೋ ಟೈಮು. ಒಂದು ಪ್ಲೇಟಿಗೆ ತೆಗೆದುಬಿಡೋಣ ಅದನ್ನು. ನೋಡಿ ಎಷ್ಟು ನೀಟಾಗಿ ಹೋಲು ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ನನ್ನ ಮಗನಿಗೆ ತುಂಬ ಇಷ್ಟ ಉದ್ದಿನ ವಡೆ ನೋಡಿ. ಟೇಸ್ಟ್ ಮಾಡಿ ನೋಡ್ತೀನಿ.
ವಾವ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿನ್ನಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.